ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸಿದ್ ಮಾತಾಡ್ತಾ ಇದ್ದೀನಿ. ನಾನಿರೋವಂಥ ಜಾಗ ಯಾವುದಂದರೆ ನಮ್ಮ ಚಿಂತಾಮಣಿಯ ಈ ಒಂದು ಅಂಬಾಜಿ ದುರ್ಗ. ಇದು ಚಿಂತಾಮಣಿಯಿಂದ 11 ಕಿಲೋಮೀಟರ್ ದೂರ ಇದೆ. ಬೆಂಗಳೂರಿಂದ ಬಂದರೆ ನೀವು ಸರಿಸುಮಾರಾಗಿ 90ರಿಂದ 100 ಕಿಲೋಮೀಟರ್ ಆಗ್ಬೋದು. ನೀವು ಈ ಒಂದು ಅಂಬಾಜಿ ದುರ್ಗ ಬೆಟ್ಟಕ್ಕೆ ಬರಬೇಕಾದ್ರೆ ಕೈಲಾಸಗಿರಿ ಬರೋ ರೂಟಲ್ಲಿ ನಿಮ್ಗೊಂದಲ್ಲಿ ಆರ್ಚ್ ಹಾಕಿರ್ತಾರೆ. ಆ ಆರ್ಚ್ ಮುಖಾಂತರ ಬಂದರೆ ಡೈರೆಕ್ಟೇ ನಿಮ್ಮ ಬೆಟ್ಟಕ್ಕೆ ದಾರಿ ಇದೆ. ಅಪ್ ಟು ನೀವು ಬೆಟ್ಟದ ಮೇಲೆವರೆಗೂ ಬರಬಹುದು. ಇದು ಫುಲ್ಲು ಮಂಜಿನ ವಾತಾವರಣ ನೋಡ್ಬೋದು. ನೀವು ಅಂಬಾಜಿ ದುರ್ಗ ಬೆಟ್ಟಕ್ಕೆ ಬಂದ ತಕ್ಷಣ ನಿಮ್ಗೆ ಕಾಣೋದು ಇದು ನೋಡ್ಬೋದು. ನನ್ನ ಹಿಂದೆ ಬೆಟ್ಟ ಇದೆ, ಇಲ್ಲೊಂದು ಮನೆ ಇದೆ, ಒಂದು ಟೆಂಪಲ್ ಇದೆ ನೋಡಿ. ಇಲ್ಲೇ ನೀವು ಬೈಕು ಸ್ಟಾಪ್ ಮಾಡಬೇಕು. ನಿಮಗೆ ಇಲ್ಲಿ ಶೌಚಾಲಯ ಇರುತ್ತೆ, ಪ್ರತಿಯೊಂದು ಫೆಸಿಲಿಟಿ ಇರುತ್ತೆ. ನೋಡ್ತಿದ್ದೀರಾ, ಶ್ರೀ ಅಂಬೋಜೇಶ್ವರ ಮತ್ತು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಕ್ಷೇತ್ರ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕೋಟೆ ನೋಡ್ತಿದ್ದೀರಾ, ಇದು ಸುತ್ತಮುತ್ತಲ ಇರುವಂಥ ವ್ಯೂವು. ಇದು ಪಾಂಡ್ ಇದೆ, ಪಾಂಡು ಇದಾದ್ಮೇಲೆ ಇದು ಎಂಟ್ರೆನ್ಸು ಇದು ಆಂಜನೇಯ ಸ್ವಾಮಿ. ಆಂಜನೇಯ ನೋಡ್ಬೋದು. ಈತ ಗೊತ್ತಿಲ್ಲ, ಲಕ್ಷ್ಮಿ. ಇದು ಒಂದು ಯಾವುದಿದು ಗುಹೆ ಥರ ಇದೆ. ಇದೊಂದು ಹೋಗಿ ನೋಡೋಣ. ಐ ಥಿಂಕ್ ಲಾಸ್ಟಲ್ಲಿ ಅಲ್ಲಿ ಮೇಲೆ ಇದ್ದಿದ್ದು ನೋಡೋಣ. ಇದು ಪರಮೇಶ್ವರ, ಅಂಬೋಜೇಶ್ವರ ಅಂದರೆ ಈಶ್ವರ. ಇದು ನಂದಿ, ಇದು ಆಂಜನೇಯ. ನೋಡೋಣ ಮೇಲೆ ಹೋಗಿ ಏನೇನು ಕಾಣುತ್ತೋ ಅದೆಲ್ಲ ಒಂದ್ಸಲ ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಡೀರಿ ಬೆಟ್ಟಕ್ಕೆ ಹತ್ತೋಣ. ನೋಡ್ಬೋದು, ವೀರಾಂಜನೇಯ ಸ್ವಾಮಿ ದೇವಾಲಯ, ಅಂಬಾಜಿ ದುರ್ಗ ಬೆಟ್ಟ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 1700 ವರ್ಷವುಳ್ಳ ಇತಿಹಾಸವುಳ್ಳ ದೇವಾಲಯ ಇದು. ಹಾಂ ನೋಡಿ, ಗೋಶಾಲೆಯ ಗೋವುಗಳು ಇವರೇ ಸ್ವಾಮಿ. ನಮ್ಮ ಜೊತೆ ಒಬ್ಬ ಅಂಕಲ್ ಇದ್ದಾರೆ. ಅಂಕಲ್ ಈಗ ಕರ್ಕೊಂಡು ಹೋಗ್ತಿದ್ದಾರೆ. ಇದು ಇಷ್ಟು ಗೊತ್ತಾ ನಿಮಗೆ? ಬರಬೇಕಾ? ಇಲ್ಲಿ ಇದೇನಾ ವೀರಾಂಜನೇಯ ಸ್ವಾಮಿ? ಇದೇನಪ್ಪ, ಇಲ್ಲೇ ನೋಡಿ, ಇದೆ ವೀರಾಂಜನೇಯ ಸ್ವಾಮಿ, ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ. ಇಲ್ಲಿ ನಾವು ಸ್ನಾನ ಮಾಡಿಲ್ಲ. ಹಾಂ ಎಷ್ಟು ವರ್ಷ ಹಳೇದಿದು? 1700 ವರ್ಷ. 1700 ವರ್ಷದ ಹಳೇದ? ಇಲ್ಲಿ ಯಾರಾದ್ರೂ ರಾಜರು ಅಂತವ್ರು ಯಾರಾದ್ರೂ ಅವಾಗಿದ್ರಂತೆ? ಅವಾಗ ಇಲ್ಲ, ಇದ್ದು ಹೋಗಿರೋದಂತೆ. ಹೌದಾ? ಅದಕ್ಕೆ ಮೇಲೆ ಕೋಟೆ ಎಲ್ಲ ಕೋಟೆ ಇರೋದು ಅಮೃತ. ಅವಾಗ ಕಟ್ಟವ್ರೆ. ಇವಾಗ ಇಲ್ಲಿ ಕೆಳಗದವ್ರೆ ನಾಡ್ಸವ್ರೆ. ಬಟ್ ನೋಡ್ತಾರೆ ಅವರೇ ಹೌದಾ? ನಾಡ್ಸಾಗ ಅದು ಅನ್ನದಾಸ. ಅನ್ನದಾಸ ಡೈಲಿ ಊಟ ಎಷ್ಟೊತ್ತಿಂದ ಎಷ್ಟೊತ್ತು? 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ಇವಾಗ 8 ಗಂಟೆ ತಿರ್ಗ ನೈಟು. ಇವಾಗ ಆಯ್ತಾ? ಇಲ್ಲಿ ಅನ್ನದಾಸೋಹ ಕೂಡ ಇದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆನಾ? ಬೆಳಗ್ಗೆ ಟಿಫನ್ ಇರುತ್ತೆ, ತಿರ್ಗಾ 8 ಗಂಟೆ ಭಕ್ತರಿಗೆ ಮಾಡ್ತಾ ಇರ್ತೀವಿ. ಬಂದವ್ರಿಗೆಲ್ಲ ಮಾಡಿಕ್ತಾರೆ. ಅದೇ ಶನಿವಾರ ಭಾನುವಾರ ಫುಲ್ಲು ಸಿಟಿ. ಎಲ್ಲ ಬೈಕ್ಗಳು ಬರ್ತಾರೆ. ಮತ್ತೆ ನೋಡಿ, ವೀರಾಂಜನೇಯ ಸ್ವಾಮಿ, ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮೇಲೇನೆ ಇದೆ. ದುಷ್ಟ ಸಂಹಾರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಇದೆ. ದೇವಾಲಯ ತಿಂಡಿ ಮಾಡಾಕಿದ್ರೆ ಮಾತಾಡಿದೆ ಆಗಿರುತ್ತೆ. ಹಸುಗಳೆಲ್ಲ ಕೆಳಗಡೆ ಹೋಗ್ಬಿಟ್ಟವೆ. ಒಂದು 40 ಹಸುಗಳವ? 30 ಹಸುಗಳ ಮೇಲೆ ಎಲ್ಲ ಇತ್ತು. ಅವೇ ಒಂದು 10 ಕುದುರೆ ಅವೆ. ಇದೆ ನೋಡಿ ಬೆಟ್ಟ. ಹಂಗೆ ನೋಡ್ಕೊ, ಹಂಗೆ ತಕ್ಕ ಇದೆ ಬೆಟ್ಟ. ಸುತ್ತಮುತ್ತಲಿರೋ ಬೆಟ್ಟಗಳಿಗೆಲ್ಲ ಇದೆ ದೊಡ್ಡ ಬೆಟ್ಟ. ಇವಾಗ ಇವೆಲ್ಲ ಲೆಕ್ಕಕ್ಕೆ ಇದೆ ದೊಡ್ಡದಪ್ಪ. ದೊಡ್ಡದು ಕೈಲಾಸಗಿರಿಕಿನ ಇದು ದೊಡ್ಡದಾಗತ್ತೆ. ಇಲ್ಲೆಲ್ಲ ವಿವರ ಹಾಕಿದ್ದಾರೆ. ನಾರಾಯಣ ಸ್ವಾಮಿ ಅಂತ ಪೂಜಾರಿ. ದೇವಾಲಯ ನಡೆಯುವ ಸೇವೆ ವಿವರಗಳು. ನಿತ್ಯ ಅನ್ನ ದಾಸೋಹ 1500. ಅಭಿಷೇಕ ಇದೆ. ಪ್ರತಿ ಹುಣ್ಣಿಮೆಗೆ ವಿಶೇಷ ಪೂಜೆ ಇದೆ. ಹೋಮ ನಡೆಯಲಿದೆ. ಪ್ರತಿ ಮಂಗಳವಾರ ಅಭಿಷೇಕ ಇದೆ ನೋಡಿ.
ಇದು ಹೊರಗಡೆ ಹಾಕ್ತಾರಲ್ಲ ಇದು ಯಾವುದು ಉತ್ತ ದೇವಸ್ಥಾನ? ಇದೆಯಲ್ಲ ಉತ್ತ ಇದೆ ಹೌದಾ? ಉತ್ತದ ಹೇಳಲ್ಲ ಪೂರ್ತಿ ತಾಂಬೋದು. ಹೌದಾ? ಇದೆ ನೋಡಿ, ಇದೆ ತೆಂಗಿನಕಾಯಿ ಎಲ್ಲ ಏನು ಕಟ್ಟೋದು? ಇದು ಅರಕೆ ನಿಮ್ದು ಏನಾರ ಕೊರಕೆ ಇದ್ದರೆ ಕಟ್ಟೋದಕ್ಕೆ ನೋಡಿ, ಅರಕೆ ಏನಾದರೂ ಇದ್ರೆ ಇಲ್ಲಿ ಬಂದು ಕಟ್ಟಿದ್ರೆ ನೆರವೇರ ಒಳ್ಳೆಯದಾಗಬೇಕಾದ್ರೆ ಇಲ್ಲಿ ಬಂದು ಕಟ್ಟಬೇಕು. ಇದೊಂದು ನಂಬಿಕೆ, ಇಲ್ಲಿ ಅರಕೆ ಕಟ್ಟಿದ್ರೆ ತೆಂಗಿನಕಾಯಿ. ತೆಂಗಿನಕಾಯಿ ಪೂರ್ತಿ ಅಲ್ಲ. ನೀವು ಹೊಸಕೋಟೆದಲ್ಲಿ ನೋಡ್ಬೋದು, ಕಾಟರಮ್ಮ ಟೆಂಪಲ್ ಮುಂದೆ ಇದೇ ಥರ ಕಟ್ಟಿರ್ತಾರೆ. ಹೇಳಿ ಈ ಥರ ಗೊತ್ತಾ ಇದೆಯಾ? ನೋಡಲ್ಲ ಇಲ್ಲಿ ಉತ್ತ ಕೂಡ ಇದೆ ನೋಡ್ಬೋದು. ಆ ಉತ್ತದ ವಿಶೇಷತೆ ಏನು? ಅದು ನನಗೂ ಗೊತ್ತಿಲ್ಲ ಅಷ್ಟೊಂದು. ಅದು ಉತ್ತದ ವಿಶೇಷತೆ ಅಂತ ಅನ್ನ ಪ್ರಸಾದ ಶುರು ಮಾಡಿ ಅನ್ನ ಪ್ರಸಾದ ಶುರು ಮಾಡಿದ್ರೆ ಹೌದು. ಅವಾಗ ಏನಿಲ್ಲ ಅನ್ನಪೂರ್ಣೆ ಅಂತೇಳಿ ಹೆಸರಿದೆ. ಅನ್ನಪೂರ್ಣ. ನೀವು ಇಲ್ಲಿ ಬಂದಾಗೆಲ್ಲ ಅರಕೆ ಕಟ್ಬೋದು, ತೆಂಗಿನಕಾಯಿ ನೋಡ್ಬೋದು. ಇಲ್ಲಿ ತೆಂಗಿನಕಾಯಿ ಇಲ್ಲಿ ನಮಗೆ ಅನ್ನದಾಸೋಹ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅನ್ನದಾಸೋಹ ಇರುತ್ತೆ. ದಯವಿಟ್ಟು ಯಾರಾದರೂ ಭಕ್ತಾದಿಗಳು ಇಲ್ಲಿ ಬಂದಲ್ಲಿ ದಯವಿಟ್ಟು ಅನ್ನಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿನ ವಿನಂತಿ. ನೋಡ್ಬೋದು ಮತ್ತೆ ನೀವೆಲ್ಲ ಇಲ್ಲಿನ ಒಂದು ದಾಸೋಹ ಮಾಡೋಕ್ಕೆ ಈ ಒಂದು ಉತ್ತಾಲ ಇದೆ, ಈ ಉತ್ತಾನೆ ಸ್ಫೂರ್ತಿ ಅಂತೆ. ಈಗ ನೋಡ್ಬೋದು ಆ ಫೋಟೋದಲ್ಲಿ ನೀವು ಅನ್ನಪೂರ್ಣೇಶ್ವರಿ ತಾಯಿ ನೋಡ್ತಿದ್ದೀರಲ್ವ, ಈ ಅನ್ನದಾಸೋಹಕ್ಕೆ ಇದೇ ಸ್ಫೂರ್ತಿ ಅಂತ ಹೇಳ್ತಿದ್ದಾರೆ ಇಲ್ಲಿರೋರು. ನೋಡ್ಬೋದು ಜನಗಳು ಬರ್ತಾನೆ ಇರ್ತಾರೆ. ಶನಿವಾರ ಬರೋ ಜಾಸ್ತಿ ನಾವು ಮಿಕ್ಕಿ ಟೈಮಲ್ಲಿ ಬೆಂಗಳೂರಾಗ ಜಾಸ್ತಿ ಅಲ್ಲ, ಮಿಕ್ಕಿಯವರೇ ಜಾಸ್ತಿ. ಇದೆಲ್ಲ ಬೆಂಗಳೂರೇ, ನಮ್ಮದು ಬೆಂಗಳೂರೇ. ನಾವು ಬಂದು ಯಾವಾಗ ಆಗ್ತದೆ. ಹಾಂ ಇಲ್ಲಿ ಅನ್ನದಾಸೋಹ ದಯವಿಟ್ಟು ಬಂದು ಸ್ವೀಕರಿಸಬೇಕು. ಎಷ್ಟೊತ್ತಿಂದ ಎಷ್ಟೊತ್ತಿರ್ತದೆ ಹೇಳ್ಬಿಡಮ್ಮ ಟೈಮಿಂಗ್ಸ್. ನಾವು 10 ಗಂಟೆಗೆ ಇಲ್ಲಿಗೆ ಬರ್ತೀವಿ. 10 ಗಂಟೆಗೆ 10 ಗಂಟೆಗೆ ಎಲ್ಲಿ ಚಿಂತಾಮಣಿಯಿಂದ ಬರ್ತೀರಾ ಕೈಲಾಸಗಿರಿಯಿಂದ ಬರ್ತೀರಾ? ಚಿಂತಾಮಣಿನಿಂದ. ಎಲ್ಲಿರ್ತದೆ ಅದು? ಇದು ಪೆಟ್ರೋಲ್ ಬ್ಯಾಂಕು RR ಸರ್ಕಲ್ ಅಂತ ಬರುತ್ತೆ ಬೆಂಗಳೂರು ರೋಡಾಗ. ಅಲ್ಲಿ ಇರ್ತಾರ 9 ಗಂಟೆಗೆ. 9 ಗಂಟೆಗೆ ಅಲ್ಲಿದ್ದು 9 ಗಂಟೆಗೆ 9ಗೆ ಅಲ್ಲಿ ಬಿಟ್ಬಿಡ್ತಾರ. ಅಲ್ಲಿ ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಬರ್ತಾರ. 10-10:30 ಆಗೋಗುತ್ತೆ ಇಲ್ಲಿ ಬರೋಷ್ಟೊತ್ತಿಗೆ. ನಮ್ಮನ್ನ ಇಲ್ಲಿ ಬಿಟ್ಟು ಭಕ್ತಾದ್ರು ಯಾರಾದ್ರೂ ಫೋನ್ ಮಾಡಿದ್ರೆ ಕೈಲಾಸಗಿರಿನಿಂದ ಕರ್ಕೊಂಡ್ಬರ್ತಾರೆ. ಹೌದಾ? ಮತ್ತೆ ಇದು ಇಲ್ಲಿಗೆ ಬಂದು ಕೈಲಾಸಗಿರಿ ವಾಪಸ್ ಹೋಗಿ ಮತ್ತೆ ಅಲ್ಲಿಂದ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಇಲ್ಲಿ ಎಲ್ಲ ತೋರಿಸ್ಕೊಂಡು ಆಮೇಲೆ ಕರ್ಕೊಂಡೋಗಿ ಕೈಲಾಸಗಿರಿ ಹತ್ರ ಬಿಟ್ಬಿಡ್ತಾರೆ. ಹೌದು, ಉಚಿತ ಸೇವೆ ಇದೆಲ್ಲ. ಉಚಿತ ಸೇವೆ. ಇಲ್ಲಿಗೆ ಬಂದ ಮೇಲೆ ಏನೋ ಅವ್ರ ಕೈಯಲ್ಲಿ ಆದಷ್ಟು ಭಗವಂತನಿಗೆ ಹೆಲ್ಪ್ ಮಾಡಿ. ಇದು ಗಾಳಿ ಗೋಪುರ ಎಲ್ಲ ಇದು ಮಾಡ್ತಾರಂತ ಈ ಕಡೆ ಎಲ್ಲ ಮೆಟ್ಲಿಗೆ. ಇದು ಮೇಲೆ ಗೋಪುರ ಕಟ್ಟೋದು ಮೇಲೆನಾ? ಇಲ್ಲಿ ಇಲ್ಲ ದೇವಸ್ಥಾನ. ಈ ದೇವಸ್ಥಾನ ಗೋಪುರಕ್ಕ. ಗೋಪುರ ಕಟ್ಟೋದು. ಸರಿ ಸರಿ. ನಿಮ್ಮ ಹೆಸರಮ್ಮ? ಸಾವಿತ್ರಮ್ಮ. ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಬಾಯ್, ಹೊರಡ್ತೀವಿ. ಥ್ಯಾಂಕ್ಸ್ ಅಪ್ಪ. ಇರ್ಲಿ. ನೋಡ್ಬೋದು ನೀವು ಚಿಂತಾಮಣಿಯಿಂದ ಬೆಳಗ್ಗೆ ಬಂದರೆ RR ಸರ್ಕಲ್ ಅಂತಿದೆ, ಬೆಂಗಳೂರು ಸರ್ಕಲ್. ಅಲ್ಲಿ 9-9:30 ಬಂದರೆ ನಿಮಗೆ ಫ್ರೀ ಸರ್ವಿಸ್ ಇದೆ. ಈ ಒಂದು ಬೊಲೆರೋ ಫ್ರೀ ಸರ್ವಿಸ್ ನೋಡ್ಬೋದು ನಿಮಗೆ. ಉಚಿತ ಸೇವೆ ಅಲ್ವಾ ಆಕಾಶ್? ಉಚಿತ ಸೇವೆ, ಭಕ್ತಾದಿಗಳು ತೃಪ್ತಿಯಿಂದ ಏನಾದರೂ ಕೊಡಬಹುದು. ನೋಡಿ ಇಲ್ಲಿ ಹಾಕಿದ್ದಾರೆ, ಉಚಿತ ಸೇವೆ, ಭಕ್ತಾದಿಗಳು ತೃಪ್ತಿಯಿಂದ ಏನಾದರೂ ಕೊಡಬಹುದು. ಯಾಕಂದರೆ ಇಲ್ಲಿ ಗೋಪುರ ಎಲ್ಲ ಈಗೀಗ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಹಾಕಿದ್ದಾರೆ. ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಇಲ್ಲಿ ಹಾಕಿದೆ ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಅಂಬಾಜಿದುರ್ಗ ಇದೆ ನೋಡಿ. ಫ್ರೀ ಸರ್ವಿಸ್ ಇದೆ. ಬೆಳಗ್ಗೆ ಬಂದಾಗ ಕರ್ಕೊಂಬರುತ್ತೆ,
ಮತ್ತು ಇಲ್ಲಿರೋದೆಲ್ಲ ತೋರಿಸ್ಬಿಟ್ಟು ಆಮೇಲೆ ನಿಮ್ಮನ್ನ ಕೈಲಾಸಗಿರಿಯಲ್ಲೇ ವಾಪಸ್ ಬರುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಬೈಕ್ ಇರಲ್ಲ, ಇವರಿಲ್ಲ ಇಲ್ಲ ಅಂದಾಗ ನೀವು ಇದಕ್ಕೆ ಬರಬಹುದು. ಸೊ ಕೈಲಾಸಗಿರಿಗೆ ಬಂದು ಅಲ್ಲಿ ನಂಬರ್ ಇದೆ ಅಂತೆ, ಅದಕ್ಕೆ ಕಾಲ್ ಮಾಡಿದ್ರೆ ಅವ್ರು ಇಲ್ಲಿಂದ ಕೆಳಗಡೆ ಬರ್ತಾರೆ. ನಂಬರ್ ಇದೆ, ಅಂಬಾಜಿದುರ್ಗದಿಂದ ನಂಬರ್ ಹೇಳೋಣ. ಇಲ್ಲಿ ಅಲ್ಲಿ ಕೆಳಗಡೆ ಎಲ್ಲ ಹಾಕಿದ್ದಾರೆ. ಹಾಂ ನೋಡ್ರಿ, ಬೆಟ್ಟದಿಂದ ಸ್ವಲ್ಪ ನೋಡಿದ್ರೆ ನಿಮ್ಗೆ ಈ ಥರ ವ್ಯೂ ಕಾಣುತ್ತೆ. ಇದು ಬೆಟ್ಟಕ್ಕೆ ಹತ್ತೋ ದಾರಿ ನೋಡಬಹುದು ನೀವು. ಅಂಬಾಜಿದುರ್ಗ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಥರ ಸ್ಟೆಪ್ಸ್ ಇರುತ್ತೆ, ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದ ವ್ಯೂ ಒಂದ್ಸಲ ನೋಡ್ಕೊಳ್ರಿ ಯಾವ ಥರ ಇರುತ್ತಂತ. ನಮಗೂ ಗೊತ್ತಿಲ್ಲ ಈ ಜಾಗ ಹೆಂಗಿದೆ ಅಂತ. ನಾವು ನೋಡೋಣ, ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ದೀವಿ. ಮೇಲೆ ಯಾವ ಥರ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಓಕೆ, ವಿ ಕ್ಯಾನ್ ಎಕ್ಸ್ಪ್ಲೋರ್ ಇಟ್. ಈ ಮೋಡಗಳು ನೋಡ್ತಾ ಇದ್ದಾರೆ. ಈ ಮೋಡಗಳು ನೋಡ್ಬೇಕಾದ್ರೆ ಏನಿದೆ ಮೋಡದಲ್ಲಿ ಇದು ಅಂತಲ್ಲ, ಇವತ್ತು ಬಂದು ನೋಡಿದ್ರೆ ಮೋಡನೇ ನಮ್ಮ ಮುಂದೆ ಹೋಗ್ತಾ ಇದೆ ಗಾಳಿಯಲ್ಲಿ. ಇವತ್ತು ಆದರೂ ಬೆಳಗ್ಗೆ ತುಂತುರು ಬಂತು, ಅದಕ್ಕೆ ಸಿಕ್ಕಾಪಟ್ಟೆ ಮಂಜಿದೆ. ಮಂಜು ಮಾತ್ರ, ಮೋಡ ಮಾತ್ರ ಹೋಗ್ತಾ ಇದೆ. ಮೋಡನೂ ಹಾಗೆ ಇದೆ, ವೆದರು ಹಾಗೆ ಇದೆ. ನೋಡ್ರಿ, ನಿಮ್ಮಿಂದ ಏನೂ ಕಾಣ್ತಿಲ್ಲ, ಬರೀ ಮಂಜಿದೆ. ಇಷ್ಟು ದೊಡ್ಡ ಕಲ್ಲು ಆ ಕಾಲದಲ್ಲಿ ಹೆಂಗಪ್ಪ ಇಟ್ರು, ಯಾವ ಥರ ಕಟ್ಟಿದ್ದಾರೆ ಅಬ್ಬಾ. ನೋಡ್ರಿ, ನಮ್ಮ ಕಡೆ ಇರೋವಂಥ ಬೆಟ್ಟಕ್ಕೆ ಯಾವ ಬೆಟ್ಟಕ್ಕಾದರೂ ಹೋಗಿ ಆಲ್ಮೋಸ್ಟ್ ಆಲ್ ಕೋಟೆನೇ ಇರುತ್ತೆ. ಬಟ್ ಈ ಕೋಟೆಯಿಂದ ಇರೋವಂಥ ರೀಸನ್ನು ತಿಳ್ಕೋಬೇಕು. ಈ ಕೋಟೆಯಲ್ಲಿರುವಂಥ ಆಂಜನೇಯ ಇದ್ದಾರೆ. ಆಕಾಶ್, ಹಾಂ, ಚಪ್ಪಲಿ ಬಿಡೋಣ ಒಂದು ನಿಮಿಷ. ಜೈ ಬಜರಂಗ್ ಬಲಿ ನೋಡ್ಬೋದು, ಆಂಜನೇಯ. ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಆಂಜನೇಯ ಅನ್ನೋದು ಧೈರ್ಯದ ಸಂಕೇತ. ಎಲ್ಲೇ ಹೋಗಲಿ, ಒಳ್ಳೆ ಕಾರ್ಯ ಆಗಲಿ ಅಂತ ಆಶೀರ್ವಾದ ಮಾಡುವಂಥ ದೇವರು ನಮ್ಮ ಆಂಜನೇಯ. ನೋಡಿ, ಇದು ಫುಲ್ ಕೋಟೆ. ಕೋಟೆಯ ಒಂದು ಬಾಗಿಲು, ಮಹಾದ್ವಾರ. ಎಲ್ಲಾದ್ರೂ ಮಹಾದಾರ ನೋಡಿ, ಅವತ್ತು ಮನೆ ತಪತೇಶ್ವರ ಬೆಟ್ಟಕ್ಕೆ ಹೋದಾಗ ಕೂಡ ಬೆಟ್ಟದ ಮೇಲೆ ಒಂದು ಕೋಟೆ ಇತ್ತು. ಇಲ್ಲೂ ಕೂಡ ಕೋಟೆ ಇದೆ, ಕಲ್ಲಿನ ಕೋಟೆ. ನೋಡಬಹುದು ಯಾವ ಥರ ಇದೆ ಅಂತ ವ್ಯೂ. ಇಲ್ಲಿ ಬಂದ್ರೆ ಇದು ಏನಿರಲ್ಲ ನೋಡು. ಈಗಿನ ಮಂಜು ಜಾಸ್ತಿ ಆಯಿತು. ಮುಂಜೆ ಹೊಗೆನ ನಂಗೆ ಅರ್ಥನೇ ಆಗ್ತದೆ. ಇಲ್ಲೊಂದು ಕೊಳ ಇದೆ. ಬಂತು ಬಿಸಿಲು ಬಂತು. ಕೊಳ ಇದೆ. ಆ್ಯಕ್ಚುಲಿ ಮಳೆ ಬಂದಿದ್ದ ನೀರೆಲ್ಲ ಇಲ್ಲೊಂದು ಕೊಳದಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ ಅನಿಸುತ್ತೆ. ನೋಡಿ, ಇದು ಬೆಟ್ಟ ಕೆಳಗೆ ಫುಲ್ ಕೆಳಗಿದೆ. ಬಟ್ ಏನು ಕಾಣಿಸಲ್ಲ, ನಿಮ್ಗೇನು ಕಾಣ್ತಿಲ್ಲ ಅನಿಸುತ್ತೆ. ಫುಲ್ ಕಾಡು ತುಂಬ್ಕೊಂಬಿಟ್ಟು ಬೆಟ್ಟದ ಮೇಲೆ ಬರ್ತಾ ಇದ್ವಿ, ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಈ ಒಂದು ಬೆಟ್ಟ ನಿಜ ಬಹಳ ಅದ್ಭುತವಾಗಿದೆ, ನೋಡಲು ಸೊಗಸಾಗಿದೆ. ಬನ್ನಿ. ಈ ಮಂಜಿಗೆ ದಾರಿನೇ ಗೊತ್ತಾಗ್ತಿಲ್ಲ ಎಲ್ಲ ಹೋಗ್ಬೇಕಂತ. ನೋಡಿ ಯಾವ ಥರ ಇದೆ ನೋಡಿ. ಈ ಒಂದು ಬಂಡೆಗೆ ಮೂರನ್ನ ಹಾಕಿ ಇಟ್ಟಿದ್ದಾರೆ. ನೋಡಿ, ಇದೆಲ್ಲ ಕೋಟೆ, ಬೆಟ್ಟ ಸುತ್ತ ಕಟ್ಟಿರೋಂಥ ಇದು ಕಲ್ಲಿನ ಕೋಟೆ ನೋಡ್ಬೋದು. ಹಾಂ, ದೇವಸ್ಥಾನ ಸಿಕ್ತು ಮೇಲೆ. ಅಂತೂ ಇಂತೂ ಮೇಲೆ ದೇವಸ್ಥಾನ ಹತ್ರ ಬಂದ್ವಿ. ಯಾರೂ ಇಲ್ಲ. ಬೆಳಗ್ಗೆ ಮುಂಜಾನೆ ನಾನು ನನ್ನ ಬಾಮೇಲೆ ಇಬ್ಬರು ಬಂದಿದ್ದೀವಿ. ಅಂತೂ ಇಂತೂ ಮೇಲೆ ಭಗವಾನ್ ಮಂಜಲ್ಲಿ ಆಕಾಶ್ ಅಂತೂ ಇಂತೂ
ಅಂತೂ ಇಂತೂ ಬೆಟ್ಟಿಗೆ ಸೇರ್ಕೊಟ್ವಲ್ಲ. ಈ ಈ ಬೆಳಗ್ಗೆ ಮುಂಜಾನೆ ಅಂದರೆ ಸಂಜೆ ಬಂದ್ವಿ. ಅಂತೂ ಇಂತಿದೆ ಟೆಂಪಲ್ಲು. ನೀವು ನಾನು ಹಿಂದೆ ಏನು ನೋಡ್ತೀರ ಅದೇ ಟೆಂಪಲ್ಲು. ಹಾಂ ನೋಡೋಣ. ಯಾರೋ ಈ ಥರ ಕಲ್ಲು ಇಟ್ಕೆಯಲ್ಲೆಲ್ಲ ತಮ್ಮ ಅದೇನೋ ಆಸೆ ಈಡೇರಲಿ ಅಂತ ಈ ಥರ ಮಾಡ್ತಾರೆ. ಎಲ್ಲ ಕಡೆ ಹೋದ್ರೆ ನಂದು ಪ್ರತೀತಿ ನಂಬಿಕೆ. ಚಪ್ಪಲಿ ಬಿಡೋಣ, ಚಪ್ಪಲಿ ನೋಡಿ ಇದೆ ಎಂಟ್ರೆನ್ಸ್. ಚಪ್ಪಲಿ ತೆಗ್ದು ಹಾಂ ಇದೆ ಈ ಒಂದು ಮೇಲೆ ಇರುವಂತಹ ದೇವಸ್ಥಾನ ಈಶ್ವರ. ನಂದಿ ಇದೆ ಬೆಟ್ಟದ ಮೇಲೆ, ನಂದಿ ಇದೆ. ಇದೊಂದು ಬಸವಣ್ಣ, ಈಶ್ವರ ದೇವರಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಪ್ಪ ಈ ಬೆಟ್ಟಕ್ಕೆ ಬರೋರಿಗೆ ಹಾಗೂ ಫ್ರೆಂಡ್ಸ್ಗೆ. ನಾವು ಯಾವುದೇ ಬೆಟ್ಟಕ್ಕೆ ಹೋದ್ರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಈಶ್ವರನ್ನೇ ನೋಡ್ತೀವಿ. ಶಿವ ಎಲ್ಲ ಬೆಟ್ಟದಲ್ಲಿ ಈಶ್ವರನೇ ಅಡಗಿರ್ತಾರೆ. ಅಷ್ಟೇ ಎತ್ತರಕ್ಕೆ ಬಂದಿದ್ವಿ, ಏನೋ ಕಳಿಸ್ತಿಲ್ಲ. ಟಾಪ್ ಬಂದಿದ್ವಿ. ಇದ ಎಷ್ಟು ಟಾಪ್ ಅನ್ಕೊಳ್ತೀನಿ. ಇದೇ ಲಾಸ್ಟ್ ಅನ್ಸುತ್ತೆ ನೋಡಿ. ಕೆಳಗಡೆ ನೋಡಿದ್ರೆ ನಿಮ್ಗೆ ಇದು ಕಾಣುತ್ತೆ. ಅದೇ ಬೆಳಗ್ಗೆ ಆಗಿದ್ರೆ ಅಂತೂ ವ್ಯೂ ಮಾತ್ರ ಸಖತ್ತಾಗಿರ್ತಿತ್ತು. ಬೇಜಾರು ಮಾಡ್ಕೊಬಿಡಿ, ಏನೂ ಕಾಣ್ತಿಲ್ಲ. ಸ್ವಲ್ಪ ಬಿಸಿಲು ಮಾಮ್, ಹೇಗನ್ಸ್ತಿದೆ? ಹೇಗೆ ಅನ್ಸೋದು? ಮುಂಜಾನೆ ಅಲ್ಲ, ಎಲ್ಲ ಒಲವೇನೆ ಹೇಳ್ತೀಯ ನೀನು. ಯಾವಾಗ ಒಲವೇ ಚೆಲುವೆ ಒಲವೇ ಅನ್ಕೊಂಡೇ ಇರ್ತೀನಿ ಯಾವಾಗ ನೋಡಿ. ಎಲ್ಲರೂ ಪಾಪ ಅವ್ರಿಗೆ ಆಸೆ ಈಡೇರಬೇಕು ಅಂತ ಬಂದು ನಿಲ್ಸಿರ್ತಾರೆ. ನೋಡ್ಬೋದು ಇದೆಲ್ಲ ನೋಡಿ. ಇದೊಂದು ಇಲ್ಲೆಲ್ಲ ನೀವು ನೋಡ್ಬೋದು. ಮತ್ತೆ ನಿಂಗೆ ಹೇಗಿದೆ ಫೀಲು? ಈ ಥರ ಫುಲ್ ಮಂಜಿದೆ ಎಲ್ಲ. ನಾನಲ್ಲಿ ಸ್ವಲ್ಪ ದೂರ ಆದರೆ ನೀನೇ ಕಾಣಿಸಲ್ಲ, ಆ ಥರ ಇದೆ. ಸೊ ಈ ಫೀಲ್ ಯಾವ ಥರ ಫೀಲ್ ಮಾಡ್ತಿದೀಯಾ? ಫೀಲ್ ಚೆನ್ನಾಗಿದೆ. ಈಗ ನಾನೇ ಹೇಳ್ತೀನಿ, ನಮ್ಮೆಲ್ರಿಗೂ ಇನ್ನೂ ಒಳ್ಳೆ ಟ್ರೆಕ್ಕಿಂಗ್ ಮಾಡೋವಂಥ ಅವಕಾಶ ಸಿಗಲಿ. ನಾನು 3 ಇರ್ತೀನಿ, ಜಾಸ್ತಿ ಇರೋಕ್ಕೆ ಹೋಗ್ಬಾರ್ದು. ಹೌದು, ಸರಿ. ಯಾರೋ ಕಲ್ಲಿಟ್ಟಿರೋದು ನಾವು ಇಟ್ಬಿಡ್ತೀವಿ. ಒಂದು ಗೋಪುರ ಸಾಕು ಸ್ವಾಮಿ. ಇನ್ನೂ ಒಳ್ಳೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಅವಕಾಶ ಸಿಗಲಿ, ನಮಗೆ ಸಿಗಲಿ. ಆ ದೇವರ ಆಶೀರ್ವಾದ ನಮ್ಮ ಜೊತೆ, ನಿಮ್ಮ ಜೊತೆನೂ ಇರಲಿ. ಬಟ್ ಏನಾದ್ರು ಹೇಳಿ, ಈ ಮಾರ್ನಿಂಗ್ ಟೈಮಲ್ಲಿ ಈ ಥರ ಪ್ಲೇಸ್ಗೆ ಬಂದು ಈ ಮಂಜಲ್ಲಿ ಫೀಲೇ ಬೇರೆ ಅಲ್ಲ. ನೀವು ಇಲ್ಲಿಂದ ನೋಡಿದ್ರೆ ನಿಮಗೆ ಈ ಒಂದು ಕೈಲಾಸಗಿರಿ ಕಾಣುತ್ತೆ, ಬನ್ನಿ ತೋರಿಸ್ತೀನಿ. ಬಟ್ ಇವಾಗ ಮಂಜು ಫುಲ್ ಇದೆಲ್ಲ. ಮಂಜು ಫುಲ್ ಇದೆ, ಬಟ್ ಏನು ಮಾಡೋಣ, ಸ್ವಲ್ಪ ಅದು ಕಾಣುತ್ತಲ್ಲ. ಏನೇನೋ ಕೆತ್ತನೆಗಳು ಈ ಪ್ರೀತಿ ಮಾಡ್ಕೊಂಡು ಈ ಲವರ್ಸ್ ಬಂದಿಲ್ಲ, ಏನೇನೋ ಕೆತ್ತನೆಗಳು ಅವ್ರವ್ರ ನೇಮ್ಗಳು. ವಾಸು, ಅಮರಾವತಿ. ಇಲ್ಲಿ ಮ್ಯಾಮ್ ನನಗೆ ಗೊತ್ತಿದ್ದ ಪ್ರಕಾರ ಬೆಟ್ಟದಲ್ಲೆಲ್ಲ ಕೆತ್ತನೆ ಶಿಲ್ಪಿಗಳೇ ಜಾಸ್ತಿ ಇದ್ದಾರಪ್ಪ ಅಲ್ವಾ? ವಾ, ಏನು ಮ್ಯಾಮ್ ಇದು ಈ ಥರ? ಒಂದು ಕೋತಿ ಬರ್ತಿದೆ, ಬರ್ರಿ ಕೊಟ್ಬಿಡೋ. ಬಿಸ್ಕೆಟ್ ಹಾಕೋ, ಹಾಕು. ಪಾಪ ಅವಾಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತದೆ ಅಂತಿದೆ. ಆಗ್ಬಿಡು. ಬರೋರು ಅಷ್ಟೇ ಅಪ್ಪ, ಮತ್ತೆಲ್ಲ ನನ್ನ ಏನೂ ಇಲ್ಲ ಪಾಪ. ಅವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿ ಅಂತ ಏನೂ ಇಲ್ಲ ಅಷ್ಟೇ ಪಾಪ. ಬೆಟ್ಟದ ಮೇಲೆ ಹೊಯ್ ಅಷ್ಟೇ ಬಿಡು. ಸ್ಟಿಕ್ ಐತೆ ಅಂತ ಏನಿಲ್ಲ ಕೈಯಾಗ ಏನಿಲ್ಲ. ಭಯ ಬೀಳಬೇಡ. ಅವು ಒಂದು ಪಾಪ ಅವು ಹೊಟ್ಟೆ ಹಸಿ ಆಯ್ತು. ಯಾವ್ದು చెప్పలేక కాదయ్యా, చెప్తే ఆడ దొరికిపోతామో. ನಿಜ, ನಾವು ಯಾವ ಬೆಟ್ಟಕ್ಕೆ ಹೋದ್ರೂ ಕೋದಿ ಸಿಕ್ಕಾಪಟ್ಟೆ ಇರುತ್ತೆ, ಬರುತ್ತೆ, ಬ್ಯಾಗ್ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ನಾವು ಹಂಗೋ ಏನೋ ಒಂದು ಮಾಡಿ ತಪ್ಪಿಸ್ಕೋಬೇಕಿಲ್ಲ ಅಂದರೆ ಅವು ಹಂಗೆ ಬಂದು ಓಹೋ ದಂಡ ವಾನರ ಸೈನ್ಯನೇ ಬರ್ತಿದೆ. ವಾನರ ಸೈನ್ಯನೇ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬೆಟ್ಟದ ಮೇಲೆ ಅವು ಏನೂ ಇರಲ್ಲ, ಊಟಕ್ಕೆ ತಿನ್ನೋಕ್ಕೆ ಏನೂ ಇರಲ್ಲ. ಅವು ಸೊಪ್ಪೆ ಕಿತ್ಕೊಂಡು ತಿಂತಿರತ್ತೆ. ಏನು ಮಾಡೋಣ, ನಮ್ಮಂಥವ್ರು ಬಂದರೆ ಏನಾದರೂ ಸಿಗುತ್ತೆ ಅಂತ ಬರುತ್ತೆ ಅಷ್ಟೇ ಅಲ್ವಾ ಅಕ್ಕ? ಹಾಂ, ಬೇಡ ಅಲ್ಲಿ ಯಾವುದಾದ್ರೂ ಇರುತ್ತೆ. ಮತ್ತೆ ಎಲ್ಲ ಬಂದ್ಬಿಟ್ಟು ಹಸುಗಳಿವೆ. ನೋಡಿ, ಇದು ದೇವಸ್ಥಾನ ಕೆಳಗಡೆ ಇರೋವಂಥ ಇದೊಂದು ಚಿಕ್ಕ ದೇವಸ್ಥಾನ ಅನ್ಸುತ್ತೆ. ಬಟ್ ಈ ದೇವಸ್ಥಾನ ಒಳಗಡೆ ಏನಿದೆ ಗೊತ್ತಿಲ್ಲ.
ಏನು ದೇವರು? ಏನೋ ಗೊತ್ತಿಲ್ಲ ನೋಡ್ರಿ, ಇಷ್ಟು ಹಾಕಿದ್ದಾರೆ. ಸೆಂಟ್ರಲ್ ಒಂದು ಕಲ್ಲು ಸುತ್ತೂರ ಇದು ನೀರು ಸ್ಟೋರ್ ಆಗಕ್ಕೆ ಅನ್ಸತ್ತೆ. ಅದ್ರದ್ದು ಫೋಟೋ ತಗ, ಕೂತಿದ್ದು ಜೂಮ್ ಆಗ್ತಾಗ ಬಿನ್ನ ಜೂಮ್ ಆಗ್ತಾಗಿರಲ್ಲ. ಅಯ್ಯೋ ಎಷ್ಟು ಚೆನ್ನಾಗೈತಲ್ಲ ಅದು. ಬೆಟ್ಟದ ಮೇಲೆ ಕೂಡ ಹಸುಗಳು ಕೂಡ ಫುಲ್ ಮೇಗೆ ಬಂದಿದೆ ನೋಡ್ಬೋದು. ಬಿಸ್ಕೆಟ್ ತಿಂತಿದೆ ಪಾಪ. ಏನು ಟೇಸ್ಟ್ ನಿನ್ನ ಯಾರಿಗೆ ಎಲ್ಲ ಗೊತ್ತು. ಬಂದು ಖಾಲಿ ಆಗಿದೆ. ಇಲ್ವಾ ಇಲ್ಲಿ ಅಲ್ಲಿ ನೋಡಿ ಅದೊಂದು ಹಸು ಬಂತು. ಅದೇನು ವೈಟ್ ಅದು ಏ ಕೊಟ್ಟಿಲ್ಲ. ಖಾಲಿ ಆಯ್ತು ಕಣ್ರ, ಬಿಸ್ಕೆಟೇ ತಂದಿಲ್ಲ. ತಂದಿದ್ದೆ ಒಂದು. ಹಾಂ ತಂದಿದ್ದೆ ಸಾಕು ನಡೆಯಪ್ಪ, ಹೋಗೋಣ. ಅಷ್ಟೇ. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಬರ್ತೀವಿ. ನೆಕ್ಸ್ಟ್ ಟೈಮ್ ಬನಾನ ಎಲ್ಲ ತರ್ತೀವಿ. ನೆಕ್ಸ್ಟ್ ಟೈಮ್ ಬನಾನ ತಗೊಬರ್ತೀವಿ. ಬಾಯ್ ಬಾಯ್ ಬಾಯ್. ಎಲ್ಲ ಬರ್ತಿದೆ ಪಾಪ, ಅವು ಬೆಟ್ಟದ ಮೇಲೆ ಐತಿ ಇದಾಗುತ್ತೆ. ಯಾವುದೇ ಇದು ಬೆಟ್ಟದ ಹೂವು. ಯಾವ್ದು ಕಂಡ್ರೂ ನಿನಗೆ ಬೆಟ್ಟದುವೆ. ಯಾವುದಿಲ್ಲ. ಮೊನ್ನೆ ತಪ್ಪೇಶ್ವರ ಹೋದ್ರೂ ಬೆಟ್ಟದುವೆ. ಇಲ್ಲಿ ಅಂಬಾಜಿನಗರ ಬಂದಿದ್ವಿ, ಅದು ಇದು ಬೆಟ್ಟದುವೆ. ಪುನೀತ್ ರಾಜ್ಕುಮಾರ್ದು ಯಾವುದೋ ಒಂದು ಐತೆ ನೋಡು. ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವು ತರುವೆ. ಶರ್ಲಿ ಮೇಡಮ್ಗೆ ಈಗ ಬೆಟ್ಟದ ಹೂವು ತಗೊಂಡು ಹೋಗ್ತೀನಿ. ಶರ್ಲಿ ಮೇಡಮ್ ಯಾರು ಇಲ್ಲ ಸದ್ಯಕ್ಕೆ, ಯಾವ ಮೇಡಮು ಇಲ್ಲ. ಆಕಾಶ್ ನೀನು ತಗೋ. ಸುಳ್ಳು ಹೇಳ್ಬೇಡಮ್ಮ, ನಿಜ ಹೇಳು. ಶರ್ಲಿ ಬೇಡ ಇಲ್ವಾ? ಶರ್ಲಿ ಮೇಡಮ್ ಚಂದ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಪಿಂಕ್ ಬ್ಲಾಸಮ್ ಫ್ಲವರ್ಸ್. ಓ, ರಸಭರಿತವಾಗಿ ಸುಮಧುರವಾಗಿದೆ. ಗೊತ್ತಿಲ್ವಾ? ಇವ್ನೇ, ನಮ್ಮ ಮಾವ. ಅಲ್ಲೋಡಿ, ಕೆಳಗಡೆ ಹೋಗಿ ಮೋಡಗಳು ಅನ್ಕೊಂತೀನಿ. ಅದು ಹೋಗಿ ಬಸ್ ಅಂತ ಹೋಗ್ತಿದ್ದಾವೆ. ನೋಡಿ ಕೋತಿಗಳು. ನಮ್ಮ ಮಾವ ಬಿಸ್ಕೆಟ್ ಕೊಡಕ್ಕೆ ಹೋಗ್ತಿದ್ದಾನೆ ಹಸುಗೆ. ಅದೇನು ಬರುತ್ತಾ ಬಂತಪ್ಪ. ಇಲ್ಲಿ ನೋಡ್ಬೋದು ಬೆಟ್ಟದ ಮೇಲೆ ಈ ಥರ ಹಸುರು ಇದೆ, ಕುದುರೆನೂ ಇದೆ. ಸಾಧು ಪ್ರಾಣಿಗಳು. ಅಣ್ಣ ಅಣ್ಣ, ಕೆಳಗಡೆಗೆ ಹೆಂಗೆ ಹೋಗೋದು? ಹಾಂ, ನಾವು ಬೆಟ್ಟದ ಮೇಲೆ ಹೋದಾಗ ಅವ್ರು ಏನು ಹೇಳ್ತಿದ್ರು, ಇಲ್ಲಿ 30-40 ಗೋವಿದೆ ಅಂತ. ಆ ಗೋವೆ ಇವು ಇರ್ಬೋದು, ಮತ್ತು ಬೇರೆ ಮೇಲೆ ಕಲರು ಎಚ್ ಜರ್ಸಿ ಎತ್ತು ಅವೇ ತಾನೆ, ಅವು ಇವೆ. ನೋಡ್ಬೋದು ತಾಯಿ ಹಾಲು ಯಾವ ಥರ ಕುಯ್ತಿದೆ ಅಂತ. ಅಯ್ಯ ಇದೇನಪ್ಪ ಈ ಥರ ಬರುತ್ತೆ. ಏನು ನಿನ್ನ ಹೆಸರು? ಏನು ತೆಗಿಯೋರ್ಕೊ. ಆಯ್ತು ಬಿಡು, ಅದು ಯಾಕಂತ ಬಿಟ್ರು ಅವ್ರಮ್ಮ ನೋಡ್ತಿದೆ. ನಮ್ದೆಲ್ಲ ಬೆಟ್ಟ ಸುತ್ತ ಬಂದಿದ್ದಾಯ್ತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಸಿಗೋಣ. ಈ ಥರ ಬೇರೆ ಬೇರೆ ಹೊಸ ಬೆಟ್ಟಕ್ಕೆ ಹತ್ತೋಣ. ಇಷ್ಟು ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಸಿದ್. ಜೈ ಭುವನೇಶ್ವರಿ ತಾಯಿ.